ವೈಷ್ಣವಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಪ್ಲೈನ್ ಪರಾಟನ ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್: ಗೋಧಿ ಹಿಟ್ಟು 2 ಕಪ್ನಷ್ಟು ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಚಪಾತಿ ಮಾಡಲಿಕ್ಕೆ ಎಣ್ಣೆ ಮತ್ತು ತುಪ್ಪ ತೊಗೊಂಡಿದ್ದೀನಿ. ತುಪ್ಪದ ಬದಲು ಎಣ್ಣೆನಾರು ಉಪಯೋಗಿಸ್ಬೋದು, ಬಟ್ ಮಕ್ಳಿಗೆ ಹಾಕೋದಾದರೆ ತುಪ್ಪನೇ ಹಾಕ್ಕೊಡಿ. ಮೇಲೆ ಹಾಕಿದ್ರೆ ಚಪಾತಿ ಮೇಲೆ ಹಾಕಿದ್ರೆ ತಿನ್ನಲ್ಲ, ಚಪಾತಿ ಒಳಗೆ ಸೇರಿಸಿದ್ರೆ ಹೆಲ್ತ್ಗೂ ಒಳ್ಳೆಯದು, ತುಂಬಾ ರುಚಿಯಾಗಿರುತ್ತೆ. ಈಗ ಹೇಗೆ ಮಾಡೋದಂತ ನೋಡೋಣ. ಚಪಾತಿಗೆ 1 ಟೀ ಸ್ಪೂನಷ್ಟು ಉಪ್ಪು ಮತ್ತು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಅಥವಾ 3 ಟೀ ಸ್ಪೂನಷ್ಟು ಎಣ್ಣೆನ ಹಾಕಿ ಒಂದ್ಸಲ ಈ ರೀತಿ ಕೈನಲ್ಲೇ ಮಿಕ್ಸ್ ಮಾಡಿಕೊಡಿ. ಮಿಕ್ಸ್ ಮಾಡಿ ಸ್ವಲ್ಪನೇ ನೀರು ಹಾಕಿ ನಾದ್ಕೊತಾ ಬರಬೇಕು. ಸುಮಾರಾಗಿ 2 ಕಪ್ ಗೋಧಿ ಹಿಟ್ಟಿಗೆ 3/4ರಿಂದ 1 ಕಪ್ನಷ್ಟು ನೀರು ಬೇಕಾಗುತ್ತೆ. ನೀರು ಕ್ವಾಂಟಿಟಿ ಹಿಟ್ಟನ್ನು ಹದದ ಮೇಲೂ ಹೋಗುತ್ತೆ. ಸಾಫ್ಟಾಗಿದ್ದರೆ ಕಡಿಮೆ ನೀರು ತಗೊಳುತ್ತೆ. ಈ ರೀತಿ ಚೆನ್ನಾಗಿ ನಾದ್ಕೊಳ್ಳಿ. ಈ ರೀತಿ ಎಲ್ಲ ನಾದ್ಕೊಂಡು ಒಂದು ಒದ್ದೆ ಬಟ್ಟೆನ ಮುಚ್ಚಿಬಿಟ್ಟು ಅರ್ಧ ಗಂಟೆ ಬಿಡಿ. ಅರ್ಧ ಗಂಟೆ ಆದಮೇಲೆ ಇದರಲ್ಲಿ ಉಂಡೆಗಳನ್ನ ಮಾಡ್ಕೊಳ್ಳೋಣ. ನಾರ್ಮಲಾಗಿ ಚಪಾತಿ ಮಾಡೋದಕ್ಕಿಂತ ಸ್ವಲ್ಪ ದಪ್ಪ ತಗೋಬೇಕು ಉಂಡೆಗಳನ್ನ. ಈ ರೀತಿ ಇದನ್ನು ಒಂದು ತಗೊಂಡು ಮಿಕ್ಕಿದ್ದನ್ನು ನೀವು ಒಂದು ಪ್ಲೇಟ್ನ ಕವರ್ ಮಾಡಿ ಇಟ್ಕೊಳ್ಳಿ. ಒಣಗಿಸ್ಬಾರ್ದು, ಇಟ್ಟು ಚೆನ್ನಾಗಾಗಲ್ಲ. ಇದನ್ನು ಈ ರೀತಿ ಡಸ್ಟ್ ಮಾಡಿಕೊಂಡು ಸ್ವಲ್ಪ ಒತ್ಕೊಳ್ಳಿ. ಒಂದು ಅರ್ಧದಷ್ಟು ಒತ್ಕೋಬೇಕು. ಈ ರೀತಿ ಒಂದು ಅರ್ಧದಷ್ಟು ಒತ್ಕೊಂಡು ಇದಕ್ಕೆ ತುಪ್ಪ ಹಾಕ್ಕೊಳ್ಳಿ. 1 ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳಿ. ನೀಟಾಗಿ ಈ ರೀತಿ ಸವರ್ಕೊಂಡು ಇದ್ರ ಮೇಲೆ ಸ್ವಲ್ಪ ಹಸಿಟ್ಟು ಹಾಕ್ಕೊಳ್ಳಿ. ಇದನ್ನು ಅಷ್ಟೇ ಎಲ್ಲ ನೀಟಾಗಿ ಸವರ್ಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಬೇಕಂದರೆ ಮೇಲೂ ಸ್ವಲ್ಪ ತುಪ್ಪ ಹಾಕಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಒಂದು ಸ್ವಲ್ಪ ಡಸ್ಟ್ ಮಾಡಿಕೊಂಡು ಇದನ್ನ ಸಾಫ್ಟಾಗಿ ಒತ್ಕೊಳ್ಳಿ. ತುಂಬ ಪ್ರೆಸ್ ಮಾಡಿ ಒತ್ತಕ್ಕೆ ಹೋಗಬೇಡಿ, ಮೇಲ್ಮೇಲೆ ಸ್ವಲ್ಪ ಒತ್ಕೋಬೇಕು. ಆದಷ್ಟು ಟ್ರಯಾಂಗಲ್ ಶೇಪಲ್ಲೇ ಟ್ರೈ ಮಾಡಿ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೀವು ಟಿಫನ್ ಬಾಕ್ಸ್ಗೆ ಹಾಕ್ಬೋದು ಅಥವಾ ಟ್ರಾವೆಲಿಂಗಿಗೆ ಕೂಡ ಸಾಫ್ಟಾಗಿರುತ್ತೆ ಈ ರೀತಿ ಚಪಾತಿ. ನೆಕ್ಸ್ಟ್ ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕೆ ಇಟ್ಕೊಳ್ಳಿ ಹಂಚನ್ನು. ಇದು ಬಿಸಿ ಆದಮೇಲೆ ಮೀಡಿಯಮ್ ಫ್ಲೇಮ್ಗೆ ಇಟ್ಕೋಬೇಕು. ಈಗ ಹಾಕೋಣ. ಸ್ವಲ್ಪ ಬಬಲ್ಸ್ ಬಂದಮೇಲೆ ಈ ರೀತಿ ತಿರುವ ಹಾಕ್ಕೊಳ್ಳಿ. ಇದಕ್ಕೆ ನೆಂಚಕ್ಕೂ ಏನೂ ಬೇಡ, ಹಾಗೆ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ, ಸಾಫ್ಟಾಗಿ ಟೇಸ್ಟಿಯಾಗಿರುತ್ತೆ. ಈ ರೀತಿ ಮೇಲೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ನಿಮಗೆ ಯಾವ್ದು ಬೇಕು ಅದನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಎರಡೂ ಸೈಡು ಪ್ರೆಸ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಳಿ. ದಪ್ಪ ಇರೋದ್ರಿಂದ ಒಳಗೆಲ್ಲ ಬೇಯಲ್ಲ. ನೀಟಾಗಿ ರೀತಿ ಪ್ರೆಸ್ ಮಾಡಿ ಬೇಯಿಸ್ಕೋಬೇಕು. ಅಷ್ಟೇ, ಸಿಂಪಲ್ಲಾಗಿ ಮಾಡ್ಬೋದು, ತುಂಬ ರುಚಿಯಾಗೂ ಇರುತ್ತೆ. ನೋಡಿದ್ರಲ್ವಾ ಪರಾಟ ಹೇಗೆ ಮಾಡೋದಂತ. ನಿಮಗೂ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.